ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಮಾವಿನ ಹಣ್ಣಿನ ಸೀಕರ್ಣಿಯನ್ನು ಮಾಡೋಣ. ಇವಾಗ ಮಳೆ ಎಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾ ಇರೋದ್ರಿಂದ ಮಾವಿನ ಹಣ್ಣನ್ನು ಹಾಗೆ ಡೈರೆಕ್ಟಾಗಿ ತಿಂದರೆ ಥಂಡಿ ಶೀತ ಕೆಮ್ಮು ಆಗೋ ಸಾಧ್ಯತೆ ಇರುತ್ತೆ ಅಲ್ವಾ. ಈ ರೀತಿ ಮಾಡ್ಕೊಂಡು ತಿಂದರೆ ಮಾವಿನ ಹಣ್ಣು ತಿಂದಂಗಾಗುತ್ತೆ, ಹಾಗೆಯೇ ಅದರಿಂದ ಏನೂ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಹಾಗೆಯೇ ರೊಟ್ಟಿ ದೋಸೆ ಜೊತೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಒಂದು 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಯಾವುದೇ ಮಾವಿನ ಹಣ್ಣಾದರೂ ತೊಗೋಬೋದು. ಈ ಥರ ಸೀಕರ್ಣಿ ಮಾಡೋದಕ್ಕೆ ನೀವು ಸ್ವಲ್ಪ ಹುಳಿ ಇರೋ ಮಾವಿನ ಹಣ್ಣಾದ್ರೂ ಪರವಾಗಿಲ್ಲ, ಯಾವ ಹಣ್ಣಾದರೂ ಕೂಡ ಚೆನ್ನಾಗೇ ಇರುತ್ತೆ. ನಾವಿದಕ್ಕೆ ಬೆಲ್ಲ ಎಲ್ಲ ಆ್ಯಡ್ ಮಾಡ್ತೀವಲ್ಲ, ಹಾಗಾಗಿ ಹುಳಿ ಇರೋ ಮಾವಿನ ಹಣ್ಣಾದ್ರೂ ಚೆನ್ನಾಗೇ ಇರುತ್ತೆ. ಈ ರೀತಿ ಫಸ್ಟು ಸಿಪ್ಪೆ ಎಲ್ಲ ತೆಕ್ಕೊಂಬಿಡೋಣ. ತುಂಬ ಹಣ್ಣಾಗಿದ್ದರೆ ನಮಗೆ ಈ ರೀತಿ ಸಿಪ್ಪೆ ತೆಗೆಯೋದಕ್ಕಾಗೋದಿಲ್ಲ, ಹಾಗೆಯೇ ಬಿಡಿಸ್ಕೋಬೇಕಾಗತ್ತೆ. ಸ್ವಲ್ಪನೂ ವೇಸ್ಟ್ ಆಗದೆ ಇರೋ ರೀತಿ ತೆಳು ಸಿಪ್ಪೆನ ತೆಕ್ಕೊಂಡು ಆದಮೇಲೆ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ತೆಗೆದ್ಬಿಟ್ಟು ಸ್ಲೈಸ್ ಥರ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಈ ರೀತಿ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಡೋಣ, ಇಲ್ಲಾಂದರೆ ಕೈಯಲ್ಲೇ ಕಿವುಚಿದ್ರೂ ಆಗುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿ, ಆಮೇಲೆ ಒಂದು 3/4 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಣ್ಣು ಒಳ್ಳೆ ಸ್ವೀಟ್ ಇದ್ದರೆ ಜಾಸ್ತಿ ಬೆಲ್ಲದ ಅಗತ್ಯ ಇರೋದಿಲ್ಲ. ಹಾಗೆಯೇ 2 ಸ್ಪೂನಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಯಾವುದನ್ನಾದರೂ ತೊಗೊಳ್ಬೋದು. ಹಸಿ ಕೊಬ್ಬರಿನೂ ಕೂಡ ಹಾಕ್ಕೊಳ್ಬೋದು, ಹಸಿ ಕಾಯಿ ತುರಿನಾದರೂ ಹಾಕ್ಕೋಬೋದು. ಆಮೇಲೆ 2 ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಜೇನುತುಪ್ಪ ಹಾಕ್ಕೊಂಡೆ ಒಳ್ಳೆ ಫ್ಲೇವರ್ ಇರುತ್ತೆ, ಹಾಗೆಯೇ ಸ್ವೀಟ್ ಕೂಡ ಇರುತ್ತೆ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ನೀರೇನು ಸೇರಿಸೋದು ಬೇಡ, ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಎಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು. ನಾವು ಒಗ್ಗರಣೆ ಕೊಡೋದ್ರಿಂದ ನಮಗೆ ಶೀತ ಕೆಮ್ಮು ಏನಾಗೋದಿಲ್ಲ. ಹಾಗೆಯೇ ತಿಂದ್ರೇ ಸ್ವಲ್ಪ ಶೀತ ಆಗುತ್ತೆ, ಕೆಲವರಿಗೆ ಕೆಮ್ಮು ಬರುತ್ತೆ. ಒಗ್ಗರಣೆ ಕೊಡೋದ್ರಿಂದ ಆ ಥರ ಏನೂ ಆಗೋದಿಲ್ಲ. ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಾಗೆಯೇ ಒಣಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ಸಾಕು. ಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೊಳ್ಬೋದು. ನಾನು ಜೀರಿಗೆ ಏನು ಹಾಕಿಲ್ಲ, ಜೀರಿಗೆ ಪುಡಿನ ಆಲ್ರೆಡಿ ಸೇರಿಸ್ಕೊಂಡಿರೋದ್ರಿಂದ ಸಾಸಿವೆ, ಕರಿಬೇವು ಸಾಸಿವೆ ಮತ್ತು ಒಣಮೆಣಸು ಅಷ್ಟನ್ನೇ ಹಾಕಿ ಒಗ್ಗರಣೆ ಮಾಡಿಕೊಂಡು ರಸಾಯನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಾವಿನ ಹಣ್ಣಿನ ಸೀಕರ್ಣಿ ಅಥವಾ ರಸಾಯನ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಈ ರೀತಿಯಾಗಿ ಸೀಕರ್ಣಿನ ಮಾಡಿಕೊಂಡು ತಿನ್ನಿ, ತುಂಬ ಇಷ್ಟಪಡ್ತೀರಾ. ಹಾಗೆಯೇ ಇದನ್ನ ಸ್ನ್ಯಾಕ್ಸ್ ರೂಪದಲ್ಲಿ ಹಾಗೆಯೇ ಇದನ್ನು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ನಾವು ರೊಟ್ಟಿ ದೋಸೆ ಜೊತೆಗೆ ಸೈಡ್ಸ್ ಆಗಿ ಕೂಡ ಉಪಯೋಗಿಸ್ಬೋದು. ಹಾಗಿದ್ರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.